ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ಎರಡು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು. ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ರಿಕ್ವೆಸ್ಟು. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಬಹುಮಾನದ ಬಗ್ಗೆ ಮಾಹಿತಿ ಬರ್ತಾ ಇದೆ. ಬಹುಮಾನವನ್ನು ಹೇಗೆ ಪಡ್ಕೋಬೇಕು, ಹೇಗೆ ವಿಡಿಯೋ ಮಾಡಬೇಕು, ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತೇನೆ. ಅದರ ಜೊತೆಯಲ್ಲಿ ಇನ್ನೊಂದು ಗುಡ್ ನ್ಯೂಸು, ಯಾರು ಕೂಡ ಅಪ್ಡೇಟ್ ಮಾಡಿಲ್ಲ, ವಿತ್ ಪ್ರೂಫ್ ಕೂಡ ನಿಮಗೆ ಹೇಳುವಂಥ ಕೆಲಸವನ್ನು ಮಾಡ್ತೀನಿ. ನೀವು ಪ್ರೂಫ್ ನೋಡೋದಕ್ಕಿಂತ ಮುಂಚೆ ವಿಡಿಯೋನ ಡೀಟೇಲ್ ತಿಳ್ಕೊಂಡು ಆಮೇಲೆ ನೋಡುವಂಥ ಕೆಲಸವನ್ನು ಮಾಡಿ. ಏನಪ್ಪ ಅಂದರೆ, ಈಗ ಆಲ್ರೆಡಿ ಮೀಡಿಯಾದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಕೇಳಿದಾಗ, ನೀವು ಗೃಹಲಕ್ಷ್ಮಿ ಯೋಜನೆಯ ಜುಲೈ ಮತ್ತು ಆಗಸ್ಟ್ ಹಣವನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ, ಯಾಕೆ ಅಂತ ಕೇಳಿದಾಗ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳ್ತಾರೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯನ್ನು 5 ಗ್ಯಾರಂಟಿಗಳಲ್ಲಿ ಅತ್ಯಂತ ಜನಪ್ರಿಯ ಯೋಜನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ. ಈಗ ಆಲ್ರೆಡಿ ಶುರು ಮಾಡಿ 1 ವರ್ಷ ಕಂಪ್ಲೀಟ್ ಆಗಿದೆ. ನಾವು ಸುಮಾರು ವರ್ಷಕ್ಕೆ 25,268 ಕೋಟಿ ಹಣವನ್ನು ಜನರ ಮನೆ ಬಾಗಿಲಿಗೆ ಮುಟ್ಟಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ನಾವು ಈಗ BJPಯವರು ಮೊದಲೇನು ಹೇಳ್ತಾಯಿದ್ರು, ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರೋದಕ್ಕೋಸ್ಕರನ ಈ ಯೋಜನೆ ಮಾಡಿದ್ದಾರೆ, ಅಧಿಕಾರಕ್ಕೆ ಬಂದ ಮೇಲೆ ಇದನ್ನು ಅನುಷ್ಠಾನಗೊಳಿಸೋದಿಲ್ಲ ಅಂತ ಹೇಳಿ ಸಾಕಷ್ಟು ವಾದವನ್ನು ಮಾಡ್ತಾಯಿದ್ರು. ಅದ್ರ ಜೊತೆಗೆ ಮಾಧ್ಯಮಗಳಲ್ಲೂ ಕೂಡ ಸಾಕಷ್ಟು ಹೇಳ್ತಾಯಿದ್ರು. ನಾವು ಕೊನೆಗೂ ಈ ಎಲ್ಲ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಜನರಿಗೆ ತಲುಪುವ ಹಾಗೆ ನಾವು ಮಾಡಿದ್ದೇವೆ ಕೆಲಸವನ್ನು. ಈಗ ಆಮೇಲೆ ಏನಾಯಿತು, ಲೋಕಸಭಾ ಚುನಾವಣೆ ಆಗೋವರೆಗೂ ಮಾತ್ರ ಕೊಡ್ತಾರೆ, ಲೋಕಸಭಾ ಚುನಾವಣೆ ಆದಮೇಲೆ ಕೊಡಲ್ಲ ಅಂತ ಮತ್ತೆ ಶುರು ಮಾಡಿದರು. ಈಗ ಲೋಕಸಭಾ ಚುನಾವಣೆ ಆದಮೇಲೂ ಸಹ ನಾವು 11ನೇ ಕಂತಿನವರೆಗೂ ಕೂಡ ಜನರಿಗೆ ಹಣವನ್ನು ಬಿಡುಗಡೆ ಮಾಡಿದ್ದೇವೆ. 11ನೇ ಕಂತುವರೆಗೂ ಕೂಡ ಸಕ್ಸಸ್ಫುಲ್ಲಾಗಿ ಜನರಿಗೆ ಹಣ ಬಿಡುಗಡೆ ಮಾಡಿದ್ದೇವೆ. ಈಗ 12 ಮತ್ತು 13ನೇ ಕಂತಿನ ಹಣದ ಬಗ್ಗೆಯೂ ಕೂಡ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಆಗಸ್ಟ್ ಮತ್ತು ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಬರಬೇಕು. ನೀವು ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು, ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ 4,000 ಇವತ್ತು ಬಿಡುಗಡೆ ಆಗಿದೆ, ಈ ಜಿಲ್ಲೆಗೆ ಆ ಜಿಲ್ಲೆಗೆ ಅಂತ ಹಾಕ್ತಾ ಇರ್ತಾರೆ. ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಲಾರಿಟಿ ಕೊಟ್ಟಿದ್ದಾರೆ. ನಾವು ಕೂಡ ಇದೇ ರೀತಿಯಾಗಿ ನಿಖರವಾದ ಮಾಹಿತಿ ನಿಮಗೆ ತಿಳಿಸ್ತಾನೆ ಬಂದೀವಿ. ಇದುವರೆಗೂ ಕೂಡ ಲೈವ್ ಮಾಡಿ ಕೂಡ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಇದುವರೆಗೂ ಕೂಡ ಬಿಡುಗಡೆ ಆಗಿಲ್ಲ 12ನೇ 13ನೇ ಕಂತು. ಬಿಡುಗಡೆ ಸರ್ಕಾರದಿಂದ ಆದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀವಿ ಅಂತ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ. ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ನಿಮಗೆ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲವೂ ಕೂಡ ಕೊನೆಯ ಹಂತದಲ್ಲಿದೆ. DBTಗೆ ಪುಷ್ ಆಗಿದೆ. ಇನ್ನೇನು ನಿಮ್ಮೆಲ್ಲರ ಖಾತೆಗೆ ಬರೋದೊಂದೇ ಬಾಕಿ ಅಂತ ಹೇಳ್ಬೋದು. ಓಕೆನಾ? ಇದು ಇವತ್ತು ಮಾತಾಡಿರೋದು, ಮೀಡಿಯಾದ ಜೊತೆಯಲ್ಲಿ ಇವತ್ತು ಮಾತಾಡಿರೋದು. ನಿನ್ನೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿಯರಿಗೆ. ಏನಪ್ಪ ಗುಡ್ ನ್ಯೂಸ್ ಅಂತ ನೋಡೋದಾದರೆ, ಈಗ 1 ವರ್ಷ ಆಗಿದೆ. ಗೃಹಲಕ್ಷ್ಮಿಯರು ಸಾಕಷ್ಟು ಈ ಒಂದು ಸರ್ಕಾರದಿಂದ ಬಂದಿರತಕ್ಕಂಥ ಹಣವನ್ನು ಸಾಕಷ್ಟು ಸದ್ಬಳಕೆಯನ್ನು ಮಾಡಿಕೊಂಡು, ಮೊನ್ನೆ ನೋಡಿದ್ರೆ ನ್ಯೂಸಲ್ಲಿ ಒಬ್ಬರು ಅತ್ತೆ ಸೊಸೆಗೆ ಫ್ಯಾನ್ಸಿ ಸ್ಟೋರನ್ನು ಗೃಹಲಕ್ಷ್ಮಿ 10 ಕಂತುಗಳನ್ನು ಉಪಯೋಗಿಸ್ಕೊಂಡು ಫ್ಯಾನ್ಸಿ ಸ್ಟೋರ್ ಮಾಡಿದ್ದಾರೆ. ಇವತ್ತು ನ್ಯೂಸ್ ಚಾನಲ್ನಲ್ಲೂ ಕೂಡ ಬಂದಿದೆ, ತನ್ನ ಗಂಡನ ಕಣ್ಣಿನ ಆಪ್ರೇಷನನ್ನು 18,000 ಪ್ಲಸ್ ಅದಕ್ಕೊಂದು 10,000 ಸೇರಿಸಿ 28,000 ರೂಪಾಯಿ ಖರ್ಚು ಮಾಡಿ ಹೆಂಡತಿ ತನ್ನ ಗಂಡನ ಕಣ್ಣಿನ ಆಪ್ರೇಷನನ್ನು ಮಾಡಿಸಿದ್ದಾರೆ. ಈ ರೀತಿಯಾಗಿ ಜನ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸದುಪಯೋಗ ಪಡಿಸ್ಕೊತಾ ಇದ್ದಾರೆ. ಇದರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗ್ತಾ ಇದೆ ಅಂತ. ಓಕೆನಾ? ಇದನ್ನು ನೀವೇನು ಮಾಡಿ ಅಂತ ಹೇಳಿ, ಬಹುಮಾನವನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರದಿಂದ ಅಲ್ಲ, ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮೇ ಬಹುಮಾನವನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೂ ಕೂಡ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ, ನಿಮಗೆ ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀವು ಯಾವುದಕ್ಕೆ ಬಳಸ್ಕೊತೀರಾ? ಉಳಿತಾಯ ಮಾಡ್ಕೊತಾ ಇದ್ದೀರಾ, ಅಥವಾ ನೀವೇನಾದರೂ ಸಾಲ ತೀರಿಸಲಿಕ್ಕೆ ಬಳಸ್ಕೊತಾ ಇದ್ದೀರಾ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಸ್ಕೊತಾ ಇದ್ದೀರಾ, ಯಾವ ಕಾರಣಕ್ಕೋಸ್ಕರ ನೀವು ಹಣವನ್ನು ಬಳಸ್ಕೊತಾ ಇದ್ದೀರಾ? ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಅದರ ಜೊತೆಯಲ್ಲಿ ಬಹುಮಾನ ಏನಕ್ಕೆ ಕೊಡ್ತಾ ಇದ್ದಾರೆ ಅಂದರೆ, ಈಗ 1 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಸಾಕಷ್ಟು ಕಡೆ ಈಗ BJPಯವರು ಸಹ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ಯಾಕೆಂದರೆ ಗ್ಯಾರಂಟಿ ಯೋಜನೆಗಳಿಂದ ಜನ ಸಾಕಷ್ಟು ಲಾಭವನ್ನು ಪಡ್ಕೊತಾ ಇದ್ದಾರೆ. ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಅವ್ರು ಕೊಡಲ್ಲ ಅಂತಾರೆ ಬಿಟ್ಟರೆ, ಇದು ಕೊಡೋದು ತಪ್ಪು ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಯಾಕೆಂದರೆ ಜನರೇ ಸ್ವತಃ ಎಲ್ಲ ಕಡೆಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಎಷ್ಟು ಉಪಯೋಗ ಆಗ್ತಿದೆ ಅನ್ನೋದನ್ನು ರಿಯಾಕ್ಷನ್ ಮೂಲಕ ತಿಳಿಸ್ತಾ ಇದ್ದಾರೆ. ಓಕೆನಾ?
ಬಹುಮಾನ ಹೇಗೆ ಸಾಧ್ಯ ಅಂದರೆ, ನಿಮಗೆ ಬಹುಮಾನ ಪಡ್ಕೋಬೇಕು ಅಂದರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಯಾವ ರೀತಿ ಲಾಭ ಆಗ್ತಾ ಇದೆ, ನೀವು ಗೃಹಲಕ್ಷ್ಮಿ ಯೋಜನೆಯನ್ನು ಹಣವನ್ನು ಪಡ್ಕೊಂಡು ನೀವು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಒಂದು ಏನೋ ಶಾಪಿಗೆ ಉಪಯೋಗಿಸ್ಕೊತಾ ಇದ್ದೀರಾ, ನಿಮ್ಮ ಯಾವುದೋ ಒಂದು ಸಣ್ಣ ಪುಟ್ಟ ಅಂಗಡಿಗಳಿಗೆ, ಬೀಡ ಅಂಗಡಿ, ಸಣ್ಣ ಪುಟ್ಟ ಅಂಗಡಿಗಳಿರ್ತಾವಲ್ಲ ಅಂಥವಕ್ಕೆಲ್ಲ ಉಪಯೋಗಿಸ್ಕೊತಾ ಇದ್ದೀರಾ, ನಿಮ್ಮ ಆರೋಗ್ಯದ ಮಾತ್ರೆ ಅಥವಾ ಖರ್ಚಿಗೆ ಉಪಯೋಗಿಸ್ಕೊತಾ ಇದ್ದೀರಾ, ಇದನ್ನು ಹೇಗೆ ಖರ್ಚು ಮಾಡ್ತೀರಾ ಅಥವಾ ನಿಮ್ಗೆ ಏನು ಬೆನಿಫಿಟ್ ಇದೆ ಅನ್ನೋದನ್ನು ಒಂದು ರೀಲ್ಸ್ ಮಾಡಿ, ಓಕೆನಾ. ನೀವು ಯೂಟ್ಯೂಬಲ್ಲಿ ಶಾರ್ಟ್ಸ್ ಮಾಡ್ಬೋದು, ಫೇಸ್ಬುಕ್ಕಲ್ಲಿ ರೀಲ್ ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ಬೋದು. ಈ ರೀತಿಯಾಗಿ ಮಾಡಿಬಿಟ್ಟು ನೀವು ಹ್ಯಾಶ್ಟ್ಯಾಗನ್ನು ಹಾಕಬೇಕು, ಓಕೆನಾ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ಹ್ಯಾಶ್ಟ್ಯಾಗ್ ಹಾಕಬೇಕು. ಆಮೇಲೆ CM ಸಿದ್ದರಾಮಯ್ಯನವ್ರದ್ದು ಹ್ಯಾಶ್ಟ್ಯಾಗ್ ಹಾಕಬೇಕು. ಟ್ವಿಟರಲ್ಲೂ ಕೂಡ ನಿಮ್ಮ ರೀಲ್ಸನ್ನು ಶೇರ್ ಮಾಡಿದರೆ ರೀಲ್ಸ್ ಮಾಡೋರಿಗೆ ಗೊತ್ತಿರುತ್ತೆ. ನಿಮಗೂ ಗೊತ್ತಿಲ್ಲ ಅಂದರೆ ನಿಮ್ಗೆ ಯಾವ ರೀತಿ ಉಪಯೋಗ ಆಗಿದೆ, ನೀವು ಬಡವರಾಗಿರ್ಬೋದು, ನಿಮ್ಮ ಹತ್ರ ಏನೂ ಇಲ್ಲದೆ ಇರ್ಬೋದು, ನಿಮಗೆ ಗೃಹಲಕ್ಷ್ಮಿ ಹಣದಿಂದ ಎಷ್ಟು ಉಪಯೋಗ ಆಗಿದೆ ಅನ್ನೋದನ್ನು ನೀವು ರಿಯಾಕ್ಷನ್ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಟ್ಯಾಗ್ ಮಾಡುವ ಮೂಲಕ, ಟ್ಯಾಗ್ ಅಂದರೆ ನೀವು ಹ್ಯಾಶ್ಟ್ಯಾಗನ್ನು ಉಪಯೋಗಿಸಿ ಮಾಡ್ಬೋದು. ಯೂಟ್ಯೂಬಲ್ಲಿ ಶಾರ್ಟ್ಸ್ ಮಾಡ್ತೀರಾ ಅಂದರೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಂತ ಮಾಡಿದ್ರೆ ಬರುತ್ತೆ, ಓಕೆನಾ. ನೀವು ಫೇಸ್ಬುಕ್ಕಲ್ಲೂ ಕೂಡ ಅವ್ರ ಪೇಜಲ್ಲಿದೆ, ಫೇಸ್ಬುಕ್ಕಲ್ಲೂ ಕೂಡ ನೀವು ಅವ್ರನ್ನ ಫಾಲೋ ಮಾಡಿಕೊಂಡು ಅವರಿಗೆ ಡೈರೆಕ್ಟಾಗಿ ಹ್ಯಾಶ್ಟ್ಯಾಗ್ ಮೂಲಕ ನೀವು ಟ್ಯಾಗ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೂ ಬರುವಂಥ ಸಾಧ್ಯತೆ ಇದೆ. ಬಹುಮಾನ ಏನು ಕೊಡ್ತೀವಿ ಅಂತ ಹೇಳಿಲ್ಲ, ಒಟ್ಟು ಖಂಡಿತವಾಗ್ಲೂ ನಾವು ಬಹುಮಾನವನ್ನು ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಇದೊಂದೇ ವಿಷಯಗಳ ಬಗ್ಗೆನೇ ವಿಡಿಯೋ ಮಾಡಿ ಹೇಳ್ತಾ ಇದ್ದಾರೆ. ಬಟ್ ನಾನು ಇದರ ಜೊತೆಯಲ್ಲಿ ನಾನು ಇವತ್ತು 3 ಗಂಟೆಗೆ ಲೈವ್ ಮಾಡಬೇಕಾಗಿತ್ತು, 3:30ಕ್ಕೆ ನಾನು ಲೈವ್ ಮಾಡಬೇಕಾಗಿತ್ತು. ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರೋದ್ರಿಂದ, ಅದಕ್ಕೂ ಬೇಗ ಬಂದಿರೋದ್ರಿಂದ 2 ಗುಡ್ ನ್ಯೂಸ್ಗಳನ್ನು ನಿಮಗೆ ಕೊಟ್ಟಿದ್ದೇನೆ. ಹಾಗಾಗಿ ಇನ್ನು ಮುಂದೆ ಕೂಡ ಯಾವ ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ. ಇನ್ನೊಂದು 3ನೇ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಇದ್ರ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ ಮಾಧ್ಯಮದವರು. ಅಭಿವೃದ್ಧಿಗೆ ಹೊಡೆತ ಆಗ್ತಾ ಇಲ್ವಾ, ನೀವು ಈ ರೀತಿ ಗೃಹಲಕ್ಷ್ಮಿ ಹಣಕ್ಕೆ ಅಂತ 25,000 ಕೋಟಿ ವರ್ಷಕ್ಕೆ ನೀವು ಬಳಸ್ಕೊತಾ ಇದ್ದರೆ ಅಭಿವೃದ್ಧಿಗೆ ಏನು ಹೊಡೆತ ಬೀಳಲ್ವಾ, ಅಭಿವೃದ್ಧಿ ಕೆಲಸಗಳಾಗಲ್ವಲ್ಲ ಅಂತ ಕೇಳಿದಾಗ, ಅಭಿವೃದ್ಧಿ ಇದರಲ್ಲೂ ಕೂಡ ಆಗುತ್ತೆ. ಅಭಿವೃದ್ಧಿಗೆ ಯಾವುದೇ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಾವು ಗೃಹಲಕ್ಷ್ಮಿಯರಿಗೆ ಹಣವನ್ನು ನೀಡ್ತಾ ಇದ್ದೀವಿ. ಅವರಿಗೆ ಒಂದು ಆರ್ಥಿಕವಾಗಿ ಅವರು ಕೂಡ ಸಬಲೀಕರಣರಾಗ್ತಾರೆ. ಅವರು ಖರ್ಚು ಮಾಡ್ತಕ್ಕಂಥ ಹಣ ಮತ್ತೆ ಸರ್ಕಾರಕ್ಕೆ ಬರುತ್ತೆ, ಅದರಿಂದನೂ ಕೂಡ ಅಭಿವೃದ್ಧಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಯೋಜನೆಯನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆಮೇಲೆ 12 ಮತ್ತು 13ನೇ ಕಂತಿನ ಹಣ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ. ಈಗ ನಾವೀಗ 25,268 ಕೋಟಿ ವರ್ಷಕ್ಕೆ ಬಿಡುಗಡೆ ಮಾಡ್ತೀವಿ. ಬಟ್ ಆದರೆ ಕಳೆದ ಕೆಲವು ಸರ್ಕಾರಗಳು ರೈತರಿಗೆ ಕೊಡ್ತಕ್ಕಂಥ 1 ವರ್ಷಕ್ಕೆ 1,000 ಕೋಟಿ ಸಬ್ಸಿಡಿ ಹಣವನ್ನು ಕೊಡಲಿಕ್ಕೆ ರೈತರಿಗೆ ಎಷ್ಟು ಟೈಮ್ ತೊಗೊತಾರೆ. ಬಟ್ ನಾವು ಆ ರೀತಿ ಮಾಡ್ತಾ ಇಲ್ಲ. ಈಗ 1 ವರ್ಷ ಆಗಿದೆ, 1 ವರ್ಷ ಕಂಪ್ಲೀಟ್ ಆದಮೇಲೆ 11 ಕಂತನ್ನು ನಿಮಗೆ ತಲುಪಿಸಿದ್ದೇವೆ. 12 ಮತ್ತು 13ನೇ ಕಂತಿನ ಹಣವನ್ನು ಕೂಡ ಇದೇ ರೀತಿಯಾಗಿ ನಿಮಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿಗೆ ನಿಮಗೆ 3 ಪಾಯಿಂಟ್ಗಳನ್ನು ಕ್ಲಾರಿಟಿ ಕೊಟ್ಟಿದ್ದಾರೆ. ಬಹುಮಾನ ಯಾರು ನೀವು ರೀಲ್ಸ್ ಮಾಡೋರಾದರೆ ಒಂದು ಪ್ರಯತ್ನ ಮಾಡಿ, ಅದೃಷ್ಟ ಚೆನ್ನಾಗಿದ್ದರೆ, ಯಾರ ರೀಲ್ಸಿಗೆ ಹೆಚ್ಚು ವ್ಯೂಸ್ ಬಂದಿರುತ್ತೆ, ಯಾರ ರೀಲ್ಸಿಗೆ ಹೆಚ್ಚು ರೀಚ್ ಆಗಿರುತ್ತೆ, ಓಕೆನಾ. ಫಾರ್ ಎಕ್ಸಾಂಪಲ್ ಈಗ 1 ಲಕ್ಷ 2 ಲಕ್ಷ ವ್ಯೂಸ್ ಬರೋದ್ರಲ್ಲಿ ನಿಮಗೊಂದು 10 ಲಕ್ಷ 15 ಲಕ್ಷ ಈ ರೀತಿಯಾಗಿ ನಾನು ಈ ಥರ ಕಷ್ಟದಲ್ಲಿದ್ದೆ, ನನಗೆ ಗೃಹಲಕ್ಷ್ಮಿ ಹಣ ಬಂದಿರೋದ್ರಿಂದ ನನ್ನ ಒಂದು ತಾಯಿಗೆ ಮೆಡಿಷನ್ನಿಗಾಯಿತು, ಈ ರೀತಿ ಉಪಯೋಗ ಆಯಿತು ಅಂಥೇಳಿ ನೀವು ಯೂಟ್ಯೂಬ್ ಶಾರ್ಟ್ಸಲ್ಲಿ, ಇನ್ಸ್ಟಾಗ್ರಾಮ್ ರೀಲಲ್ಲಿ, ಫೇಸ್ಬುಕ್ ರೀಲಲ್ಲಿ ಮಾಡಿ ಟ್ರೈ ಮಾಡಿ. ಯಾರಿಗೂ ಹೇಳಕ್ಕೆ ಬರಲ್ಲ, ಲಕ್ಕಿದ್ರೆ. ಬಹುಮಾನ ಏನು ಕೊಡ್ತೀವಿ ಅಂತ ಇನ್ನೂ ಕೂಡ ತಿಳಿಸಿಲ್ಲ. ಅವ್ರು ತಿಳಿಸಿದರೆ ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಮಾಡ್ತೀವಿ. ಲಾಸ್ಟ್ ಡೇಟ್ ಬಂದು ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 30ರವರೆಗೂ ಕೂಡ ಟೈಮ್ ಇದೆ. ಹ್ಯಾಶ್ಟ್ಯಾಗನ್ನು ಬಳಸಿ ಗೌರ್ಮೆಂಟ್ನಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು, DCM ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಎಲ್ಲರನ್ನೂ ಹ್ಯಾಶ್ಟ್ಯಾಗ್ ಬಳಸಿ ಅವರ ಟ್ಯಾಗ್ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮಗೂ ಬಹುಮಾನ ಗೆಲ್ಲುವಂಥ ಅವಕಾಶ ಇರ್ಬೋದು. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, 12 ಮತ್ತು 13ನೇ ಕಂತಿನ ಹಣ ಒಟ್ಟಿಗೆ ನಿಮಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಒಂದು ಪಕ್ಕಾ ಸುದ್ದಿ ಅಂತಲೇ ಹೇಳ್ಬೋದು. ನೋಡೋಣ, ಕಾದು ನೋಡೋಣ. 12ರದ್ದು ಮಾತ್ರ ಮಾಡ್ತಾರಾ, 13ರದ್ದು ಜಮಾ ಮಾಡ್ತಾರ ಅಂತ. ಬಹುಮಾನದ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ನಿಮಗೆ ಯಾವ ರೀತಿಯಾಗಿ ಉಪಯೋಗ ಆಗಿದೆ ಅಂತ ಒಂದು ರೀಲ್ ಮಾಡಿ ಬಿಡಿ. ಅದೃಷ್ಟ ಇದ್ದರೆ ನಿಮಗೆ ಬರ್ಬೋದು, ಇಲ್ಲ ಅಂದರೆ ಇಲ್ಲ, ಓಕೆನಾ. ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ. ಆದಷ್ಟು ನಮ್ಮ ಒಂದು ಚಾನಲ್ನಲ್ಲಿ ನಿರಂತರವಾಗಿ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಮಾಡಲ್ಲ, ಕೊಟ್ಟೇ ಕೊಡ್ತಾರೆ ಅಂಥೇಳಿ, ನಾವು ಇವತ್ತು ಸ್ಟಾಪ್ ಮಾಡ್ತಾರೆ ಅನ್ನೋದು ನಾಳೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು, ಈ ರೀತಿಯಾಗಿ ಫೇಕ್ ಇನ್ಫಾರ್ಮೇಷನ್ ಕೊಡಲ್ಲ. ಏನಿದೆ ನಿಖರವಾದ ಮಾಹಿತಿಯನ್ನು ನಿಮಗೆ ತಲುಪಿಸುವಂಥ ಕೆಲಸ ಮಾಡ್ತೀವಿ. ಬಿಡುಗಡೆ ಆದರೆ ಲೈವ್ನಲ್ಲೇ ನಿಮಗೆ ಕ್ಲಾರಿಟಿಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ.
ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.